ಸ್ವಪಕ್ಷ ಶಾಸಕನೇ ಲಂಚದ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದು ಕಮಲ ಪಡೆಗೆ ಭಾರಿ ಮುಜುಗರ ತಂದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸನಿಹದಲ್ಲೇ ಹಸ್ತಪಕ್ಷದ ನೆತ್ತಿಯ ಮೇಲಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರದ ಅಸ್ತ್ರವೊಂದು ಬಿಜೆಪಿಗೆ ಭಾರವಾಗಿಸಿದೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲು ರಾಜ್ಯ ಬಿಜೆಪಿ ಇನ್ನಿಲ್ಲದ ಕಸರತ್ತು ಮಾಡುತ್ತಿದೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದೇನು ಮಾಡಬೇಕು ಅಂತ ಚರ್ಚೆ ನಡೆಸುತ್ತಿದ್ದಾರೆ. ಮಾಡಿದ ಕರ್ಮಕಾಂಡಕ್ಕೆ ನೋಟಿಸ್ ಕೊಡಲು ತೀರ್ಮಾನ ಮಾಡಿಯಾಗಿದೆ. ಪ್ರಕರಣದ ವಿವರಣೆ ಕೇಳಿ ಚಂದ್ರು ಲಾಮಣಿಗೆ ಶೋಕಾಸ್ ನೋಟಿಸ್ ಕೊಡಲು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ತೀರ್ಮಾನಿಸಿದ್ದಾರೆ. ಮತ್ತೊಂದೆಡೆ ಜೈಲು ಪಾಲಾದ ಶಾಸಕ ಚಂದ್ರು ಲಾಮಣಿ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಲ್ಲಿಕೆಯಾದ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಲೋಕಾಯುಕ್ತ ಎಸ್ಪಿಪಿಗೆ ಕೋರ್ಟ್ ಸೂಚನೆ ನೀಡಿದೆ. ಕೇಸ್ನಲ್ಲಿ ಶೀಘ್ರವೇ ವಿಚಾರಣೆಗೆ ಮನವಿ ಮಾಡಿದ್ದು ಫೆಬ್ರವರಿ 27ಕ್ಕೆ ಅರ್ಜಿ ಮುಂದೂಡಿಕೆಯಾಗಿದೆ. ಆ ದಿನವೇ ಜೈಲ ಬೇಲ ನಿರ್ಧಾರವಾಗಲಿದೆ. ಇನ್ನು ಚಂದ್ರು ಲಾಮಣಿ ಪ್ರಕರಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಮುದಾಯದ ಲಿಂಕ್ ಬೆಸೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಂಜಾರ ಸಮಾಜ ಟಾರ್ಗೆಟ್ ಆಗ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ.